ಆ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭವಾದರೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಮಾತ್ರ ಇನ್ನೂ ತಪ್ಪಿಲ್ಲ. ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡಿ ಬಿಟ್ಟಿದ್ದಂತಹ ಹೊಂಡದಲ್ಲಿ ನೀರು ತರುವುದಕ್ಕೆ ಹೋದಂತಹ ವ್ಯಕ್ತಿಯೇ ಸಾವಿನ ಮನೆಯನ್ನ ಸೇರಿದ್ದಾನೆ. ಸಿಡಿದೆದ್ದ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಣ್ಣು ಗಣಿಗಾರಿಕೆ ಹೊಂಡಕ್ಕೆ ಹೋಯ್ತು ಜೀವ. ಕುಡಿಯುವ ನೀರಿಗಾಗಿ ಜನರ ಹಾಹಾಕಾರ. ಒಂದ್ ಕಡೆ ಮಳೆಗಾಲ ಆರಂಭವಾದರೂ ಕೆಲವೆಡೆ ಕುಡಿಯುವ ನೀರಿಗಾಗಿ ಜನರು ಪರಿತಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸಿ ಬಿಟ್ಟಿದಂತಹ ಆಳವಾದ ಹೊಂಡಗಳು ಜನರ ಪಾಲಿಗೆ ಮರಣದ ಗುಂಡಿಗಳಾಗ್ತಿವೆ. ಗದಗ ತಾಲೂಕಿನ ಕೋಟುಮಚ್ಚಿಗೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. ನೀರಿನ ಅಭಾವದಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ನಿರ್ಮಾಣವಾಗಿದ್ದಂತಹ ಹೊಂಡದಿಂದ ನೀರು ತರಲು ಹೋಗಿದ್ದ ವ್ಯಕ್ತಿ ಇದೀಗ ದುರಂತ ಅಂತ್ಯ ಕಂಡಿದ್ದಾನೆ. ಬದುಕಿಗಾಗಿ ನೀರು ಬೇಕಿತ್ತು, ಆದರೆ ಅದೇ ನೀರು ಇದೀಗ ಒಂದು ಕುಟುಂಬದ ಬದುಕನ್ನೇ ಕಸಿದುಕೊಂಡಿದೆ. ಇದೇ ಮೇ 3ರಂದು ಗ್ರಾಮದ ಹೊರವಲಯದಲ್ಲಿ 55 ವರ್ಷದ ಚೆನ್ನಯ್ಯ ಬೆಳಗೆರಮಠ ಹೊಂಡದಲ್ಲಿ ನೀರು ತರಲು ಹೋಗಿದ್ದ. ಅದು ಅಕ್ರಮವಾಗಿ ಮಣ್ಣು ಕೊರೆದಿದ್ದ ಹೊಂಡವಾಗಿತ್ತು. ಹೊಂಡದಲ್ಲಿ ನೀರು ತುಂಬುವಾಗಲೇ ಆಯತಪ್ಪಿ ಬಿದ್ದು ಮೃತಪಟ್ಟಿದ್ದಾರೆ. ಅವೈಜ್ಞಾನಿಕವಾಗಿ 60 ರಿಂದ 70 ಫುಟ್ ಆಳ ತೆಗೆದು ಯಾವುದೇ ರೀತಿಯ ಸುರಕ್ಷತೆ ಇಲ್ಲದೆ, ಯಾವುದೇ ರೀತಿಯ ಭದ್ರತೆ ಇಲ್ಲದೆ ಇವರು ತಮ್ಮ ಮಣ್ಣು ಗಣಿಗಾರಿಕೆಯನ್ನು ಮಾಡ್ತಾ ಅಧಿಕಾರಿಗಳನ್ನು ತಮ್ಮ ಬುಟ್ಟಿಗೆ ಹಾಕೊಂಡು ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತಾ ಇಲ್ಲ. ಈ ಹಲವಾರು ಬಾರಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಬೇರೆ ಬೇರೆದವರು ಮನವಿ ಮಾಡಿದ್ರು ಯಾವುದೇ ರೀತಿಯ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಅಂದಮೇಲೆ ಇದಕ್ಕೆ ನೇರವಾಗಿ ಹೊಣೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ. ಇನ್ನು ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ವಿಂಡ್ ಕಂಪನಿಗಳು ಲಗ್ಗೆ ಇಟ್ಟಿವೆ. ಫ್ಯಾನ್ ಅಳವಡಿಕೆ ಮಾಡಲು ಅಕ್ರಮವಾಗಿ ಮಣ್ಣು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಕೋಟುಮಚ್ಚಿಗಿ ಗ್ರಾಮದ ಬಳಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಲೂಟಿಯಾಗಿದ್ರೂ ಜಿಲ್ಲಾಡಳಿತ ಮಾತ್ರ ಏನು ಕ್ರಮವನ್ನು ಕೈಗೊಂಡಿಲ್ಲ. ಈ ಹಿಂದೆ ಕೂಡ ಈಜಲು ಹೋಗಿ ಯುವಕರು, ಮಕ್ಕಳು ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಆದರೂ ಯಾರು ಕೂಡ ಎಚ್ಚೆತ್ತುಕೊಳ್ಳುತ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಪ್ರತಿಯೊಂದು ರಸ್ತೆಗಳ ಒಳಗೂ ಇವತ್ತು ವಿಂಡ್ ಕಂಪನಿಯವರ ಹಾವಳಿ ಮತ್ತು ಇನ್ನಿತರೆ ಕಂಪನಿಗಳ ಹಾವಳಿಯಿಂದ ಗಣಿಗಾರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೆದಿದೆ. ಈ ಹಿಂದೆ ಕನಿಗನಾಳ್ ರಸ್ತೆ ಒಳಗಿರುವಂತಹ ರಸ್ತೆ ಪಕ್ಕದಲ್ಲೇ ಇರುವಂತಹ ಒಂದು ಗಣಿಗಾರಿಕೆ ನಡೆದಿತ್ತು. ಆ ಸಂದರ್ಭದೊಳಗ ಅದನ್ನ ಚಿತ್ರೀಕರಿಸಿ ನಾವು ಸ್ವತಃ ಖುದ್ದಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಾನು ಹೋಗಿ ಮನವಿ ಮಾಡೇನೆ. ಸರ್, ಇಂಥ ಪ್ರಕರಣ ನಡೀತಾ ಇದೆ, ಇದನ್ನ ತಾವು ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲಿಸಬೇಕು, ಇಲ್ಲ ಮುಂದೊಂದು ದಿನ ದೊಡ್ಡ ಅನಾಹುತಗಳಾಗ್ತದೆ ಅಂತ ಹೇಳಿ ನಾನು 2-3 ಬಾರಿ ನಾನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ. ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿಯೂ ಸಹಿತ ನಾನು ಅವರಿಗೆ ಈ ವಿಚಾರವಾಗಿ ನಾನು ಮನವಿ ಮಾಡಿದ್ದೇನೆ. ಒಂದು ಜೀವ ಬಲಿಯಾದ ಬಳಿಕವಾದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಬೇಕಾಬಿಟ್ಟಿಯಾಗಿ ಮಣ್ಣು ಗಣಿಗಾರಿಕೆ ಮಾಡುವವರಿಗೆ ಬ್ರೇಕ್ ಹಾಕಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.